ಇಲ್ಲದ ಚರಂಡಿ ಬಿದ್ರೆ ಕೈಲಾಸ ಸೇರುವುದು ಗ್ಯಾರಂಟಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರದ 22ನೇ ವಾರ್ಡ್ನ ಚರಂಡಿಯ ಪರಿಸ್ಥಿತಿ ಹದಗೆಟ್ಟಿದೆ. ಬಿದ್ರೆ ಮುಗಿದು ಕೈಲಾಸ ಸೇರುವುದು ಗ್ಯಾರಂಟಿ. ಈ ರಸ್ತೆ ಭಾಗ್ಯನಗರದ ಮುಖ್ಯ ರಸ್ತೆಯಾಗಿದೆ. ಸುಮಾರು ವರ್ಷಗಳಿಂದ ಸರಿಯಾದ ರಸ್ತೆ ಇರಲಿಲ್ಲ. ಈ ಮುಖ್ಯ ರಸ್ತೆಯಾದ ಹದಗೆಟ್ಟ ರಸ್ತೆ ಪ್ರಯಾಣಿಕರ ಪರದಾಡುವಂತಾಗಿದೆ. ಈ ಪಕ್ಕ ಸಿಸಿ ರಸ್ತೆ ಆಗಿದೆ. ಇಲ್ಲಿ ಕೆಲವೊಂದು ಕಡೆಗೆ ಚರಂಡಿ ಮತ್ತು ಹೊಸ ಬಸ್ ನಿಲ್ದಾಣ ಪಕ್ಕ ರಸ್ತೆ ಕಾಮಗಾರಿ ಅರ್ಧಂಬರ್ಧ ಮಾಡಿ ಬಿಟ್ಟಿದ್ದಾರೆ. ಈ ರಸ್ತೆ ಭಾಗ್ಯನಗರ ಮತ್ತು ಶ್ರೀಪತಿ ನಗರದ ಕಡೆಗೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ಇದು ರಸ್ತೆಯಲ್ಲಿಯೇ ಹಾಳಾಗಿ ಹೋಗಿದ್ದು, ಮಳೆಯಾದ್ರೆ ಹೇಳುವುದು ಬೇಡ, ಮೊದಲೇ ತೆಗ್ಗು ದಿನ್ನು ರಸ್ತೆಯಾಗಿತ್ತು. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಶಾಸಕ ಅಶೋಕ ಪಟ್ಟಣ ಭೂಮಿ ಪೂಜೆ ನೆರವೇರಿಸಿದರು. ಈಗ ಈ ರಸ್ತೆ ಕಾಮಗಾರಿ ಸಂಪೂರ್ಣ ಸಿಸಿ ರಸ್ತೆಯಾಗಿ ಪರಿವರ್ತನೆಯಾಗಿದೆ. ಆದರೆ ಈ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಮೊದಲು ಚರಂಡಿ ಮತ್ತು ಕುಡಿಯುವ ನೀರಿನ ಮನೆಗೆ ಪೈಪ್ಲೈನ್ ಹಾಕಬೇಕು. ಅದಕ್ಕೆ ಮೊದಲು ಚರಂಡಿ ಮತ್ತು ಪೈಪ್ಲೈನ್ ಮಾಡಬೇಕಿತ್ತು. ನಂತರ ರಸ್ತೆ ಕಾಮಗಾರಿ ಆಗಬೇಕು. ಇಲ್ಲಿ ಚರಂಡಿ ಹಾಳಾಗಿ ಹೋಗಿದೆ. ಚರಂಡಿ ತುಂಬಾ ಕಸ ಕಡ್ಡಿ, ಪ್ಲಾಸ್ಟಿಕ್ ಬಾಟಲ್ ತುಂಬಿ ಸಿಲುಕಿಕೊಂಡು ಚರಂಡಿ ನೀರು ರಸ್ತೆ ಮೇಲೆ ಬರುತ್ತೆ ಮತ್ತು ಚರಂಡಿಯ ನೀರು ಮನೆಗಳಿಗೆ ನುಗ್ಗಿ ಮನೆಗಳು ಹಾಳಾಗಿ ಹೋಗಿದ್ದಾವೆ. ಎಲ್ಲಿ ನೋಡಿದ್ರೂ ಚರಂಡಿ ತುಂಬಿ ತುಳುಕುತ್ತೆ. ಇದರ ಭಾಗವಾಗಿ ಕೆಲವೊಂದು ಕಡೆಗೆ ಚರಂಡಿಗಾಗಿ ಕಾಮಗಾರಿ ಮುಟುಕುಗೊಳಿಸಿದ್ದಾರೆ. ಇನ್ನೂವರೆಗೂ ಚರಂಡಿ ಸರಿಯಾಗಿ ಆಗಲಿ ಅಂತ ಹಿಡಿಶಾಪ ಹಾಕುತ್ತಿರುವ ಸಾರ್ವಜನಿಕರು ಕಾಮಗಾರಿ ಮುಗಿದು ಸುಮಾರು 6 ರಿಂದ 8 ತಿಂಗಳು ಕಳೆದು ಹೋಗಿದೆ. ಇನ್ನೂವರೆಗೂ ಯಾವುದೇ ಚರಂಡಿಯೂ ಕಾಮಗಾರಿಯಾಗಿಲ್ಲ. 6 ತಿಂಗಳ ಹಿಂದೆ ವಯಸ್ಸಾದ ಬಡ ಮಹಿಳೆ ಹಿಟ್ಟಿನ ಗಿರಣಿಗೆ ಹೋಗಿ ಬರುವಾಗ ಈ ಚರಂಡಿಯಲ್ಲಿ ಬಿದ್ದು ತನ್ನ ದುಡಿಯುವ ಕೈ ಮುರಿದುಕೊಂಡು ಮನೆಯಲ್ಲಿ ಇದ್ದಾಳೆ. ಸರಿಸುಮಾರು 8 ರಿಂದ 10 ಸಾವಿರ ರೂಪಾಯಿ ಆಸ್ಪತ್ರೆಗೆ ಖರ್ಚಾಗಿತ್ತು. ಈ ಬಡ ಮಹಿಳೆ ಎಲ್ಲಿಂದ ಕೊಡಬೇಕು? ಸ್ಥಳೀಯ ಶಾಸಕರೇ ಎಲ್ಲಿದ್ದೀರಾ ಅಂತ ಕಳಪೆ ಕಾಮಗಾರಿ ಬಗ್ಗೆ ಸ್ಥಳಕ್ಕೆ ಹೋಗಿ ಸ್ವಲ್ಪ ಆದ್ರೂ ಪರಿಶೀಲನೆ ಮಾಡ್ತಾರೋ ಅಥವಾ ಇಲ್ವೋ ಎಂದು ಕಾದು ನೋಡಬೇಕಿದೆ. ಮಕ್ಕಳ ಮಗಳ ನನ್ ಮುಂದೆ ಹನುಮ ಏನ್ ಮಾಡ್ಬೇಕಕ್ಕಿ ಮಾತ್ರ ಏನ್ ಮಾಡ್ಬೇಕಕ್ಕಿ ಅಷ್ಟೆಲ್ಲ ಹತ್ತಿ ಹೇಳಕತ್ ಮೆಂಬರ್ ತಾದ್ ಮಾಡವಲ್ಲ. ಹೊಲಸಿಗೆ ಮನೆ ಒಳಗೆ ಹೊಂಟೈತಿ ಅದ ಮಕ್ಕಳ ಮರಿ ಹಾಕಿ ಮಕ್ಕಳಿಗೆ ಆರಾಮಿಲ್ಲ. ಏನ್ ಮಾಡ್ಬೇಕು ನೋಡ್ರಿ, ಹೆಂಗ್ ಅಡ್ಡಾಡ್ಬೇಕು? ನಮ್ಮ ಹುಡುಗರು ಬಿದ್ದಾವಲ್ಲೇ. ಈಗ ಎಷ್ಟು ವರ್ಷದಿಂದ ಗಟ್ರ ಕೆಲಸ ಚಾಲು ಐತಿ? ನಮಗ್ರಿ ಗಟಾರ 1 ತಿಂಗಳು ಆಯ್ತು. ಅಡ್ಡಿ ಕ್ಯಾಸ್ ಹೋಗೋದು ಎಲ್ಲ ನೀರು ಬಾಗಿಲು ಮುಂದೆ ಬರ್ತಾವೆ. ಸಣ್ಣ ಹುಡುಗರು ಅದಾವು, ಕಾಲ್ ನಮ್ಮ ಮನ್ಯಾಗ ಅಭಿವೃದ್ಧಾರ ಅದಾರು. ಹೆಂಗೆ ದಾಟಬೇಕ್ರಿ? ಹೆಂಗಿಲ್ಲ ಹೇಳ್ರಿ ನೀವು ರೀ. ಈಗ ನೀರು ಮನೆಗೆ ನೀರು ಬರಲ್ಲ. ನಮ್ಮ ಕುಡು ನೀರು ಆತ್ರಿ, ಬಳಸು ನೀರು ಆತ್ರಿ. ನೀರಿನ ತಂದ್ರಿ ಈಗ ಅವೆಲ್ಲ ಇದು ಮಾಡ್ಯಾರ್ರಿ. ಅದ್ರ ಮೇಲೆ ಏನಾರು ಕಾಲು ಬೀದಕ್ಕೆ ಏನಾರು ಮುರ್ಕೊಂಡ್ವಿ ಅಂದ್ರೆ ಏನು ಮಾಡ್ತೀವಿ? ಗಟಾರ ನೀರ ಇದಾಗ್ಬಿಟ್ಟೈತ್ರಿ. ನಮ್ಗೆ ನಮ್ಗೆ 4 ದಿನಕ್ಕೆ 3 ದಿನಕ್ಕೆ ಬರ್ತಾರೆ. ಈಗ 1 ತಿಂಗಳ ಮೇಲೆ ಆತ ನೋಡ್ರಿ. ಇದನ್ನ ಹಡ್ ಹೋಗಿದ್ ಹೋಗ್ಬಿಟ್ಟಾರೆ. ಇಂದು ಬರ್ತೀನಿ ನಾಳೆ ಬರ್ತೀನಿ ಅಂತಾರೆ. ಮೊದ್ಲ ವಿಚಾರ ಮಾಡಿರ ಹಡ್ಬೇಕು ಅಂದ್ರಿ. ವಿಚಾರ ಏನು ಮಾಡ್ಲಿಕ್ಕೆ ಹಡ್ಡ ಕ್ಯಾಸ್ ಹೋಗೋದು ಹೋದ್ರಿ. ಹೆಂಗ್ ಮಾಡುದು ನೋಡ್ರಿ. ನಮ್ದು ಈಗ ನಮ್ಮ ಮನಿ ಇದು 1 ವರ್ಷ ಆತು ಹಿಂಗ ಬಿದ್ದು. ಇವ್ರು ಹಡ್ಡ ಹೋಗ್ಬಿಟ್ಟಾರ, ಕೆಲಸನೂ ಮಾಡುವಲ್ರ. ಮತ್ತು ನಮ್ಮ ಮೆಂಬರ್ಗೆ 1000 ಸಲ ಅವ್ರ ಮನೆಗೆ ಹೋಗಿವಿ. ಮೆಂಬರ್ನು ರೆಸ್ಪಾನ್ಸ್ ಮಾಡೋಲ್ಲ. ಇಷ್ಟು ದಿನ ಬಿಟ್ಟು ಮಾಡಿದ್ರು ಇಲ್ಲಿ ಕೆಲಸನೂ ಕಳಪೆ ಆಗತೈತೆ. ಎಕ್ದಮ್ ನಮ್ಮ ಮನೆ ನೋಡ್ರೆ 3-4 ಇಂಚ್ ತಳಗಿಳಿದೈತಿ ಗಾಡಿ. ಪೂರ ಗಾಡಿನ ಇದಾಗೈತಿ. ಒಳಗೆ ಬರ್ರಿ, ಬೇಕಾದ್ರೆ ನೋಡ್ಬರ್ರಿ. ಪೂರ ನಮ್ದು ಗಾಡಿ ಮತ್ತೆ ತೊಂದರೆ ಆಗೈತಿ ನಿಮ್ಗೆ. ಇದು ಗಟ್ರ ಇಲ್ಲಿ ಅಡ್ಡಾಡಕ. ಮತ್ತು ನಮ್ಮಿಲ್ಲಿ ಒಬ್ಬರ ಹೆಣ್ಮಕ್ಳು ಒಬ್ಬರು ಬಿದ್ರು. ಆಮೇಲೆ ಒಬ್ಬ 3-4 ಮಂದಿ ಬಿದ್ದಾರೆ ಇಲ್ಲಿ. ಎಷ್ಟು ವರ್ಷ ಇದು ಒಂದು 1.5 ವರ್ಷ ಆಯ್ತು ಹಿಂಗಾಗಿ. ಈಗಲಾದ್ರೂ ಕೆಲಸ ಚಾಲೂ ಇದೆಯಾ? ಈಗ ಮೊನ್ನೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಯಾರೋ ತಳಗಿನವ್ರು ಬಂದು ಸ್ವಲ್ಪ ತಕರಾರು ಮಾಡಿರೋ ಅದು ಬಿಟ್ಟು ಹೋಗ್ಬಿಟ್ಟಾರು. ಮತ್ತೆ ಕೆಲಸನೂ ಎಕ್ದಮ್ ಕಳಪೆ ಮಾಡಾಕತ್ತಾರ. ಸೀದಾ ಶಾಶ್ವತ ಕೆಲಸ ಮಾಡ ಅಂದ್ರೆ ಆಗುದಿಲ್ಲ ಅಂತೇಳಿ ಬಿಟ್ಟು ಹೋಗ್ಯಾರ ಇವ್ರು ಕಾಂಟ್ರಾಕ್ಟರ್. ಯಾರಿಗೆ ಅರ್ಜಿ ಕೊಟ್ಟಿದ್ರೇನ್ರಿ? ಅರ್ಜಿ ಯಾರು ಕೊಟ್ಟಿದ್ರು? ಇಲ್ಲ, ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿವಿ. ಅರ್ಜಿ ಕೊಟ್ಟಿಲ್ಲ, ಕಾಂಟ್ಯಾಕ್ಟ್ ಮಾಡಿವಿ. ಅವರು ನಮ್ಮ ಮೆಂಬರ್ ಅವ್ರಿಗೆ 1000 ಸಲ ಭೇಟಿ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಕಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.